ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗೆ ಅದೀರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾವು ಕೂಡ ಆರಾಮಿದ್ದೀವಿ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗ ಸ್ಟಾರ್ಟ್ ಮಾಡೋಣ. ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಫಸ್ಟ್ ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದಿರಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಬರ್ರಿ ಇವತ್ತಿನ ವ್ಲಾಗ ಸ್ಟಾರ್ಟ್ ಮಾಡೋಣ. ನೋಡಿರಿ, ನಾನು ಬೆಳಗ್ಗೆ ಎದ್ದೀನಿ ಅಂದರೆ ಇವತ್ತೊಂದು ಸ್ವಲ್ಪ ಲೇಟ್ ಮಾಡಿ ಎದ್ದಿದ್ದೇವೆ ರೀ. ಮಾಮನೂ ಹೋಗ್ಯಾರಿ, ಅಂದ್ರೆ ಅವ್ರು ಜಲ್ದಿ ಹೋಗ್ಯಾರಿ. 5 ಗಂಟೆಗೆ ಹೋಗ್ಯಾರಿ ಅವ್ರು ಇವತ್ತು. ಯಾಕಂದ್ರೆ ಅವ್ರದ್ದು ಒಂದು ಸ್ವಲ್ಪ ಜಲ್ದಿ ಇತ್ತಂದ್ರಿ ಇವತ್ತು ಸ್ವಲ್ಪ, ಅದಕ್ಕಾಗಿ ಜಲ್ದಿ ಹೋಗ್ಯಾರ. ಅಡುಗೆ ಮಾಡಿಲ್ರಿ, ನಾನು ಅವ್ರಿಗೆ ಬುತ್ತಿ ಕಟ್ಟಿಲ್ಲ, ಹಂಗೆ ಹೋಗ್ಯಾರ ಅವ್ರಂತ್ರ. ನಾನು ಇವಾಗ ಅಡುಗೆ ಮಾಡ್ಕೋಬೇಕ್ರಿ ನಮ್ಗೆ. ಆಮೇಲೆ ಅವ್ರು ಮಧ್ಯಾಹ್ನಕ್ಕೂ ಬಂದಂತಾರಲ್ರಿ, ಅದಕ್ಕೆ ಮಧ್ಯಾಹ್ನಕ್ಕೂ ಆತದ ಅಂತೇಳಿ ಇವಾಗ ಅಡುಗೆ ಮಾಡ್ಬೇಕ್ರಿ. ನಿನ್ನೆ ಒಂದು ಸ್ವಲ್ಪ ಗೋಧಿ ಹಿಟ್ಟು ನಾದಿದ್ರಿ, ಅದ್ರಾಗೆ ಒಂದು ಸ್ವಲ್ಪ ಗೋಧಿ ಹಿಟ್ಟು ತೆಗೆದಿಟ್ಟಿದ, ಬೆಳಗ್ಗೆ ಆತದ ಅಂತೇಳಿ. ಜಾಸ್ತಿ ಆಗಿತ್ತು ರೀ ಹಿಟ್ಟು, ಅದ್ರ ಕಾಲಾಗೆ ಬಿಸಿ ಬಿಸಿ ಮುಂಜಾನೆ ಆತ ಅಂತೇಳಿ ಮಾಡ್ಬೇಕಂತ ಇಟ್ಟಿದ್ರಿ. ಅದಕ್ಕೆ ಸ್ವಲ್ಪ ಚಪಾತಿ ಮಾಡ್ತೀನಿ. ಆಮೇಲೆ ಅಲ್ಲಿ ನೋಡ್ರಿ ಆಲೂಗಡ್ಡೆ ಕುದಿಯಕ್ಕೆ ಹಾಕಿದ್ರಿ. ನಾನು ಆಲೂಗಡ್ಡೆ ಕುದ್ಲಿಕ್ಕೆ ಹಾಕಿನಿ, ಕುದ್ದವ್ರಿ ಅವು ಬಂದ್ ಮಾಡಿಟ್ಟಿನ್ರಿ. ಇವಾಗ ಅವು ಬಿಟ್ಟು ಸುಲ್ಕೊಂಡು ಮಾಡಿ ನಾನು ಅದಷ್ಟು ಅಷ್ಟೇ ಸಾರು ಮಾಡ್ಬೇಕ್ರಿ. ಬಂದು ನೋಡ್ರಿ ನಮ್ಮ ರೊಚ್ಚು. ಹಾಯ್ ಮಾಡು, ಹಾಯ್ ಹಾಯ್ ಮಾಡು, ಹಾಯ್ ಈಗ ಹಾಯ್ ಮಾಡೋದು ನೋಡ್ರಿ. ಅದಿಟ್ಟು ಬಟಾಟೆ ಸಾರು ಆಮೇಲೆ ಚಪಾತಿ ಮಾಡ್ತೀನಿ ರೀ. ಅವರು ಬೆಳಗ್ಗೆ ನಸಕ್ನಾಗೆ ಹೋದ್ರಲ್ರಿ, ಅವ್ರು ಹೋಗೋಣ ಮತ್ತು ವಾಪಸ್ ಮಕ್ಕೊಂಡ್ರಿ. ನಾನು ನಿದ್ದೆ ಬರತ್ತಿತ್ತು ನನಗಂತರೂ. ಅದಕ್ಕೆಲ್ಲ ದಿನ ಜಲ್ದಿ ಹೇಳ್ತೇವಲ್ರಿ, ಇವತ್ತು ಜಲ್ದಿ ಎದ್ದು ನೀರು ಕಾಯಿಸಿ ಕೊಟ್ರಿ. ಅವ್ರು ಜಳಕ ಮಾಡಿ ಹೋದ್ರು, ನಾನು ವಾಪಸ್ ಮುಕ್ಕೊಂಡು ಆಗಳ ಎದ್ದೀವ್ರಿ. ಅದಕ್ಕೆ ಜಳಕ ಮಾಡಿ ಚಹಾ ಮಾಡ್ಕೊಂಡು ಚಹಾ ಕುಡಿದು ಬಟಾಟೆ ಕುದಿಯಕ್ಕೆ ಹಾಕ್ಯಾರೆ. ಬಟಾಟೆನೂ ಕುದ್ದವ್ರಿ. ಈಗ ಇಟ್ಟು ಸುಲ್ಕೊಂಡು ಮಾಡ್ಕೊಂಡು ಇದು ಮಾಡ್ತೀನಿ ರೀ, ಸಾರು ಮಾಡಿಕೆರೆ ಚಪಾತಿ ಮಾಡ್ತೀನಿ ರೀ. ರಾಯಣ ಎಲ್ಲರದ್ದು ಜಳಕ ಮಾಡ್ಸೀನಿ ರೀ. ಬಟ್ಟೆ ಇಟ್ಟು ಒಗಿಬೇಕು, ಎಲ್ಲ ಅಡುಗೆ ಆದ ಬಳಕ ಬಟ್ಟೆ ಮತ್ತು ಆಮೇಲೆ ಒಗಿತೀನಿ ರೀ ನಾನು. ಅಲ್ಲ ರಜು, ಚಹಾ ಕುಡ್ದು ಚಹಾ ಕುಡಿಯಾಕತ್ತಿದ್ರು. ನಾನು ಕಾಲಿಲೆ ಇದು ಮಾಡ್ಕ್ಯಾರೆ ಚಹಾ ಎಲ್ಲ ಚಲ್ ಬಿಟ್ರಿ. ನಂದು ಆಕೆಗೆ ಬಂದು ತಂದಿದ್ದೇವಲ್ರಿ, ಬಂದು ತಿನ್ಸಕ್ಕಾಗಿ ಕಾಲಿಲೆ ಓದೋಡ್ರಿ ಆಕಿ. ಅದು ಎಲ್ಲ ಚಹಾ ಎಲ್ಲ ಚಲ್ ಬಿಡ್ತ್ರಿ. ಹಂಗೆ ಮಾಡ್ತಾಳ್ರಿ ಈಕಿ ರಚು. ಇದು ಮಾಡಿದ್ರಲ್ಲ ನಿನ್ನೆ ಅಂತೇಳಿ ಸಂಜೆಳಿಗೆ ನಂದು ತಾಳಿ ಸರ ಕಟ್ ಮಾಡಿದಳ್ರಿ ಈಕಿ. ಕೈಯಾಗ ಹಿಡಿದು ಜೋಗ್ಬಿಟ್ರು, ಮ್ಯಾಲಿತ್ತಲ್ರಿ ಕೊಳ್ಳಾಗ, ಅದು ಫುಲ್ ಕಟ್ ಆಯ್ತು. ಆಮೇಲೆ ಇದು ಬೇರೆ ಹಾಕೊಂಡೀನಿ ರೀ ನಾನು, ಗಂಟನ ಅಂತಾರಲ್ರಿ, ಅದು ಹಾಕೊಂಡಿನಿ. ಹಂಗೆ ಇರಬಾರ್ದು ಅಂತೇಳಿ ನೋಡ್ರಿ, ಕಟ್ ಮಾಡ್ಕ್ಯಾರೆ ಹೆಂಗೆ ಕೂತಾಳ ಅಂತೇಳಿ. ಪಪ್ಪ ಇಲ್ಲನಾ? ಪಪ್ಪ ಇಲ್ಲ ಪಪ್ಪ ಹೋಗಲ್ಲ. ಅಣ್ಣ ಮೇಲೆ ಹೋಗೋಣ, ಏನು ಮಾಡ್ತಾನ ಹೋಗು. ಇಳಿಸರು ಹೋಗಲ್ಲ ಗಾಡಾಕಿನ. ಬರ್ರಿ ನಾನು ಅಡುಗೆ ಮಾಡಬೇಕು. ರಾಯಣ ಏನು ಮಾಡ್ತಾರೆ ತೋರಿಸ್ತೀನಿ ಬರ್ರಿ ನಿಮ್ಗೆ. ಇಲ್ಲ ನೋಡ್ರಿ ನಾನು ರಾಯಣ ಇಲ್ಲದ ರೀ, ರಾಯಣ ಅಲ್ಲಿ ಕೂತನ್ರಿ. ಆಮೇಲೆ ಶಾದು ಎಲ್ಲ ರಾಯ ಬಾಕಿ ತೆರಚು ರಾಯಣ ಶಾದು ನೋಡ್ರಿ ಅಲ್ಲಿ. ನೀನು ಇದ್ದೇವಡಲ್ಲಿ, ಆಕೆಗೆ ತೋರಿಸಿಲ್ಲ ಅಲ್ಲ ದಾಡ್ರಿಗೆ ಆಕಿನದ. ಬಟ್ಟೆ ತೆಗಿಬೇಕ್ರಿ. ನಾನು ಬೆಳಗ್ಗೆ ಆಗೈತಿ, ಪಟ್ ಅಂತ ಮಾಡ್ಕೊತೀನಿ ರೀ. ಮತ್ತು ಇವಾಗ ನೀರು ಬರ್ತಾವ, ನೀರು ತುಂಬ್ಕೋಬೇಕಲ್ರಿ. ನೀರು ತುಂಬ್ಕೊಂಡು ಕೆರೆ ಇದಾಗಬೇಕು. ರಾಯಣ ಸ್ವಲ್ಪ ತಂಗಿ ತೋರಪ್ಪ, ಅಡುಗೆ ಮಾಡ್ತೀನಿ ನಾನು. ಹೋಗು ಹೋಗ್ರ ಚಣ್ಣಗಲು ಹೋಗು ಹೋಗು ಹೋಗು. ನಮ್ಗೆ ಅಂದೇವ್ರಿ ಕಮೆಂಟ್ದಾಗ ವಡ್ದು ಕನ್ನಡಿ ಹಾಕ್ಬಾರ್ದು ಅಂತೇಳಿ. ಇವಾಗ ಆ ಥರ ತನ ಕನ್ನಡಿ ಬೇಕಲ್ರಿ, ಅದಕ್ಕಲ್ಲಿಗೆ ಅದಕ್ಕೆ ಕನ್ನಡಿ ಇರಲಿ ಅಂತೇಳಿ ಕನ್ನಡಿ ಹಾಕಿನ್ರಿ ನಾನು. ಆ ಥರನ ತೆಗೆದು ಕೊಡ್ತೀವಿ ರೀ. ಅದು ಕರೆಕಿಲ್ಲ ಆದ್ರೆ ಹೊಡ್ದು ಕನ್ನಡಿ ಹಾಕ್ಬಾರ್ದ್ರಿ ಮನ್ಯಾಗ. ಅದಕ್ಕಲ್ಲಿಗೆ ಕಮೆಂಟ್ದಾಗ ಹೇಳಿದ್ರಿ, ನಮ್ಮ ಮಾಮನ ತೆಗಿ ಅನ್ನತ್ತಿರು. ತನ ಇರಲಿ ಅಂತೇಳಿ ನಾನೇ ಇಡಿಸೀನಿ ರೀ. ಅದಕ್ಕೆ ಮ್ಯಾಲೆ ಅದರಿ, ಅದಕ್ಕೆ ಹೊಡೆದಿದ್ದು ಹತ್ರ ಹೊಡೆದಂದ್ರೆ ಹೊಡೆದಿದೆ ಅಲ್ರಿ. ಅದಕ್ಕಲಾಗೆ ಹಾಗೆ ತನ ಅಂತೇಳಿ ಇಟ್ಟೀನಿ ರೀ. ಅದಕ್ಕೆ ನಾನು ಇವಾಗ ಅಡುಗೆ ಮಾಡೋಣ ರಚು. ಇಲ್ಲೇ ಕುಂದ್ರಿ, ಅಲ್ಲ ಹೊರಗೆ ಮಂದಿ ತಿರ್ಗಾಡ್ತಾರಲ್ರಿ, ಅದಕ್ಕೆ ಅವ್ರಿಗೆ ಹಾಯ್ ಮಾಡ್ತಾರೆ ನಮ್ಮ ರಚ್ಚು. ಬರ್ರಿ ಇವಾಗ ಹೋಗಿರ ಅಡುಗೆ ಮಾಡ್ತೀನಿ. ರಚ್ಚುನ ಇಳಿಯಾರಿಗೆ ಅವ್ರಿಗೆ ಯಾಕೆ ಗೊತ್ತಾವ ನೋಡ್ರಿಕಿನ ಇಳಿಯೋದನ್ನ ಇಳಿಯಾರಿಗೆಲ್ಲ. ರಚ್ಚು ಈಗ ಕುಂದಿರ್ತೇಮ್ಮ ನೀರಿ ಇಲ್ಲಿ ಕೊಡು, ನಾ ಅಡುಗೆ ಮಾಡ್ತೀನಿ, ಕೊಡ್ತಿ ಕುಡೀರಿ. ಐಶ್ಯ ಇಲ್ಲಿ ಕುಂದ್ರಲ್ಲ, ನಾ ಚಪ್ಪ ಮಾಡ್ತೀನಿ. ಹಳ್ಳದ ತಳ್ಬೇಕು ಇದು ಮಾಡ್ತೀನಿ ಅಂದ್ರೊಳಗೆ. ಲೋ ಚಪ್ಪ ಮಾಡೋಣ. ಚಪ್ಪ ಮಾಡೋಣ, ಚಪ್ಪ ನೋಡಿಗ ವಾ ಇಲ್ಲ ಕೊಂಡ್ರ ನಾ ಚಪ್ಪ ಒಣಗಿ ಇದು ಮಾಡೋಣ. ಈಗ ಸಾರು ಮಾಡೋಣ, ಆಮೇಲೆ ಚಪಾತಿ ಮಾಡೋಣ. ನಿಮ್ಗೆ ಉಳ್ಳುಗ್ ಬೇಡ, ಇನ್ನೂ ಬಟ್ಟೆ ತೊಗಿಬೇಕು ನೋಡ್ರಿ. ಹಾಕುತ್ತೆ ಆಕೆ ಚಂತನಿಕ್ಕಿನ ಕೂಡ ಕೂತ್ರೆ ಇದೆ ತಂತಿ ಆಗ್ತದೆ. ನಂದಂತ್ರ ಪಟ್ಟನೆ ನಾನು ಚಪಾತಿ ಆಮೇಲೆ ಸಾರು ಮಾಡ್ತೀನಿ. ಫ್ರೆಂಡ್ಸ್ ಇವಾಗ ನಾನು ಟಮಾಟಿ ಕೊತ್ತಂಬರಿ ಆಮೇಲೆ ಆಲೂಗಡ್ಡೆ ಸುಲ್ಕೊಂಡು ಚೆಂದಾಗಿ ಆಮೇಲೆ ಇದು ಮಾಡ್ಕೊಂಡೇನಿ ರೀ.
ಆಮೇಲೆ ಇಲ್ಲಿ ಜೀರಿಗೆ ಸಾಸಿವೆ ತೊಗೊಂಡಿನಿ ರೀ, ಇವಾಗ ಪಾನಿ ಹೊಡಿಬೇಕಂತೇಳಿ. ನೋಡ್ರಿ ನಾನು ಇದು ಎಣ್ಣೆ ಕಾಯಕ್ಕಿಟ್ಟೀನಿ ರೀ ಇವಾಗ. ನೋಡಿರಿ ನಾನು ಎಣ್ಣೆ ಕಾಯಕ್ಕಿಟ್ಟೀನಿ ರೀ ಇವಾಗ. ಎಣ್ಣೆ ಕಾಯಕ್ಕಿಟ್ಟಿನಲ್ರಿ, ಅದಕ್ಕೆ ಫಸ್ಟ್ ಜೀರಿಗೆ ಸಾಸಿವೆ ಹಾಕೋತೀನಿ ಅಂತೇಳಿ. ನೋಡಿರಿ ಎಷ್ಟು ಎಣ್ಣೆ ಕಾಯೋದು ಅಂತೇಳಿ. ಆಮೇಲೆ ಇದಕ್ಕೆ ಟಮಾಟೆ ಹಾಕೋತೀನಿ. ಟಮಾಟೆ ಸ್ವಲ್ಪ ಕೆಂಪು ಆಗತ್ತನ ಎಣ್ಣೆ ಕುದಿಸ್ತೀನಿ ರೀ. ಅದಕ್ಕೆ ಟಮಾಟೆ ಎಲ್ಲ ಕರಗಬೇಕಂದ್ರಿ, ಅದಕ್ಕೆ ಎಣ್ಣೆ ಕುದಿಸ್ಕೊಳತ್ತೀನಿ ಇದಕ್ಕೆ. ನೋಡ್ರಿ ಇವಾಗ ಎಣ್ಣೆ ಇದಾಯ್ತಲ್ರಿ, ಇದು ಟೊಮೆಟೊ ಎಲ್ಲ ಕೆಂಪು ನೋಡ್ರಿ. ಇವಾಗ ಇದಕ್ಕೆ ನಾನು ಕೊತ್ತಂಬರಿ ಹಾಕೋತೀನಿ ರೀ. ಕೊತ್ತಂಬರಿ ಹಾಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊತೀನಿ. ಆಮೇಲೆ ಒಂದು ಸ್ವಲ್ಪ ಅರಿಶಿಣ ಹಾಕೋತೀನಿ ರೀ. ಇವಾಗ ಎಷ್ಟು ಖಾರ ಹಾಕ್ತಿದ್ದೆ ಅಷ್ಟು ಖಾರ ಹಾಕೋದಕ್ಕೆ, ಅಂದ್ರೆ ನಾವು ಎಷ್ಟು ಉಣ್ತೀವಲ್ರಿ ಅಷ್ಟು ಖಾರ ಉಪ್ಪು ಎಲ್ಲ ಹಾಕೊಂಡ್ಕೆರೆ ಮಿಕ್ಸ್ ಮಾಡಿ ಚೆನ್ನಾಗಿ ಬಟಾಟಿ ಸಾರು ರೆಡಿ ಆಯ್ತಂದ್ರೆ ಆಮೇಲೆ ಚಪಾತಿ ಮಾಡ್ತೀನಿ ರೀ. ಮಧ್ಯಾಹ್ನ ಕಡೆ ಮಾಮ ಅಂತ ಎಲ್ಲ ಮಾಡ್ತಾರೆ, ಅವ್ರು ಊಟ ಮಾಡ್ತಾರೆ, ನಮ್ಗೆ ಆಗ್ತದ. ಅವ್ರು ಇವತ್ತು ಬಿಟ್ಟು ಹೇಳಿದ್ರಿ ಹಂಗೆ ಹೋಗ್ಯಾರ. ಇದಕ್ಕೆ ಇವಾಗ ಆಲೂಗಡ್ಡೆ ಹಾಕೊಳತ್ತೀನಿ ನೋಡ್ರಿ ನಾನು. ಒಂದು ಸ್ವಲ್ಪ ಮ್ಯಾಲೆ ನೀರು ಹಾಕೋತೀನಿ ರೀ. ಅದು ಸಾರು ಅಂದ್ರೆ ಪೂರ್ತಿ ಸಾರು ಮಾಡಂಗಿಲ್ಲ ರೀ, ಅಷ್ಟೇ ಮೀಡಿಯಮ್ದಾಗ ಮಂದಕ್ಕೆ ನಮ್ಮ ಆ ಕಡೆ ಹಚ್ಕೊಂಡು ಹೋಗ್ಬೇಕು, ಈ ಕಡೆ ಅಲ್ಲಾಗ ಹೋಗ್ಬೇಕು, ಆ ರೀತಿ ಮಾಡ್ಕೊಳ್ತೀನಿ ರೀ ನಾನು. ಅಷ್ಟು ಉಪ್ಪು ಹಾಕ್ಬಿಡ್ತೀನಿ ರೀ. ನಾವು ಉಪ್ಪು ಹಾಕಿದ್ರಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತೀನಿ. ಒಂದು ಸ್ವಲ್ಪ ಕುದ್ಲಿಕ್ಕೆ ಇಟ್ಕೆರೆ ನಾನು ನಿನ್ನೆ ಸಂಜೆ ಮಾಡಿ ಹಿಟ್ಟು ತೆಗೆದಿಟ್ಟಿವಲ್ರಿ, ಅದೊಂದು ಸ್ವಲ್ಪ ಹಿಟ್ಟು ಮಿದ್ಕೋತೀನಿ ರೀ. ಡಬ್ಬ್ಯಾಗ ಹಾಕಿ ತೆಗೆದಿಟ್ಟಿನಿ ಎಣ್ಣೆ ಹಚ್ಚಿ. ಇದು ಕುದಿಯತನ ಅದು ಮಿದ್ಕೊಂಡ್ಬಿಡ್ತೀನಿ ರೀ. ಆಮೇಲೆ ಸಾರಾಗನ ಚಪಾತಿ ಮಾಡಕ್ಕೆ ಬರ್ತದೆ ನನಗೆ. ಆಮೇಲೆ ನೋಡ್ರಿ ಇವಾಗ ಹಿಟ್ಟು ತೊಗೊಂಡು ಹಿಟ್ಟು ಮಿದ್ಕೊಳ್ಳೋದಾಗಿದ್ರಿ. ನಿನ್ನೆ ಇಷ್ಟು ಹಿಟ್ಟಿನ ಮಾಡಿದ್ರಿ, ಇದಕ್ಕಿಂತ ಜಾಸ್ತಿ ಹಿಟ್ಟಿನ ಮಾಡೀನಿ, ಮತ್ತೆ ಇಷ್ಟು ಹಿಟ್ಟಿನ ಮಾಡತ್ತೀನಿ ರೀ ಇವತ್ತು. ನಾನು 4-5 ಉಳ್ದಾವ ಚಪಾತಿ ಅಂದ್ರೆ ಭೀ ಮತ್ತೆ ಇವತ್ತೊಂದು ಸ್ವಲ್ಪ ಮಾಡ್ಬೇಕಿಲ್ಲ ಬಿಸಿವು ಚುಕ್ಕೊಳ್ತಿತ್ತವ. ಹಂಗೆಲ್ಲ ಮಾಮನು ಬಂದು ಊಟ ಮಾಡ್ತಾರೆ ಅವರು. ಅವು ಇಷ್ಟು ಅವ್ರು ಬರೋದ್ರಾಗ ಮತ್ತೆ ಖಾಲಿ ಆಯ್ತಾವ್ರಿ. ಇವತ್ತು ಮಾಡಿವು, ಅದಕ್ಕನಾಗೆ ಮತ್ತೆ ಈಗ ಮಾಡತ್ತೀನಿ ರೀ ನಾನು. ನೆನ್ ಮಾಡಿ ಖಾಲಿ ಆಯ್ತಾವ ಅಂತೇಳಿ ಆ ಕಡೆ ಇದು ಕುದಿಯಾಗತ್ತದ್ರಿ ಒಣಗಿ. ಆಮೇಲೆ ಈ ಕಡೆ ಹಿಟ್ಟನ್ನು ಮಿದ್ಕೊಂಡಿನಿ. ಇವಾಗ ಏನಿದ್ರೆ ಚಪಾತಿ ಮಾಡ್ಕೊಳ್ಳೋದು ಇಷ್ಟೇ ಐತ್ರಿ. ಚಪಾತಿ ಹಿಟ್ಟು ಮಾಡ್ಕೊಂಡಂದ್ರೆ ಆಯ್ತು ರೀ, ಕೆಲಸನೇ ಆದಂಗೆ. ಆಮೇಲೆ ಬಟ್ಟೆ ಹೋಗ್ಕೋತೀನಿ ರೀ ನಾನು. ಹೀಗೆ ಹುಳಿ ಮಾಡಿ ಇಡ್ತೀನಿ ರೀ ಒಣಗಿ ಕುದಿಯೋದ್ರಾಗ. ಸಾರು ಕುದಿತು, ಇದು ತೆಗೆದು ಚಪಾತಿ ಮಾಡ್ತೀನಿ ರೀ ನಾನು. ನೋಡ್ರಿ ಇದ್ರ ಸಾರು ಭಾರಿ ಆಗ್ಯದ ಅಂತೇಳಿ. ಆಲೂಗಡ್ಡೆ ಸಾರು ಅಷ್ಟೇ ಮೀಡಿಯಮ್ದಾಗ ಮಾಡಿದ್ರಿ ನಾನು. ಭಾಳ ಸಾರು ಅಂತ ಸಾರು ಮಾಡಿಲ್ಲ. ಇವಾಗ ಸಾರು ಕಡೆಗೆ ಇಟ್ಕೆರೆ ನಾನು ಇದು ಮಾಡತ್ತೀನಿ ನೋಡ್ರಿ. ಇಲ್ಲಿ ಚಪಾತಿಗೆ ಹಂಚಿಟ್ಟಿನಿ. ಚಪಾತಿಗೆ ಹಂಚಿಟ್ಟಿನಿ ರೀ. ಇವಾಗ ಚಪಾತಿ ಎಷ್ಟು ಆಯ್ತಂದ್ರೆ ಆಯ್ತು ರೀ. ಸ್ವಲ್ಪ ಬಿಟ್ಟು ತೊಗೊಂಡು ಚಪಾತಿ ತಿನ್ನತ್ತೀನಿ ರೀ. ಇಲ್ಲೇ ನಾನು ಗ್ಯಾಸ್ ತೊಗೊಂಡು ಆಮೇಲೆ ತಳಗ ಗಟಾಶಿ ಮ್ಯಾಲೆ ಹಾಕೋಕ್ಕಿಂತ ಇಲ್ಲೇ ಮಾಡೋದೇ ಬೆಸ್ಟ್ ಅಂತೇಳಿ ಇಲ್ಲೇ ಮಾಡತ್ತೀನಿ ರೀ ನಾನು. ಮತ್ತೆ ಯಾರು ತಳಗ ತೊಗೊಂಡು ಮತ್ತೆ ಯಾರು ಮ್ಯಾಲೆ ಇಡಬೇಕು ಇದಕ್ಕೆ. ಒಂದು ಸ್ವಲ್ಪ ಗ್ಯಾಸ್ ದೂರ ಆಗ್ತದ್ರಿ ಇಡ್ಲಿದಿಂದ ಅಲ್ಲಿಗೆ ಎತ್ತಿ ಹಾಕೋಬೇಕಾದ್ರೆ. ಆ ಕಡೆ ಇರೋದಿತ್ತು ಚಂದ ಈಸಿ ಆಗ್ತಿತ್ತು. ಈ ಕಡೆ ಹೊಳ್ಳಿಸಿ ಈ ಕಡೆ ಹಾಕೋಬೇಕಾದ್ವಲ್ಲ ನಾವು. ಆ ಕಡೆದಿಂದ ಹೊಳ್ಳಿಸಿ ಈ ಕಡೆ ಹಾಕೋಬೇಕಾಗ್ತದೆ. ಯಾಕಂದ್ರೆ ಅಲ್ಲಿಂದ ಇಲ್ಲಿ ತರಬೇಕಾದ್ರೆ ಇಲ್ಲೇ ಆದ್ರೆ ಈಸಿ ಆಗ್ತೈತ್ರಿ. ಮತ್ತೆ ಹಾಕ್ಬೇಕ ಒಂಚೂರು ದೂರ ಆಗ್ತದ್ರಿ. ಇದು ಗ್ಯಾಸ್ ಸರಿ ಇರೋದಿತ್ತು. ಅದ್ರಲ್ಲಿ ಒಂದು ಸ್ವಲ್ಪ ನರ್ಬಾಗ ನಳ ಮಾಡ್ಯಾರಲ್ರಿ ಇಲ್ಲಿ, ಅದ್ರ ಕಲೆಗೆ ದೂರ ಆಗ್ಯದ.
ಚಪಾತಿ ಕಾಯಿಸ್ತಂದ್ರೆ ಆಯ್ತು ನೋಡ್ರಿ, ಬಟ್ಟೆ ಇಟ್ಟೋಗ್ಯಂದ್ರೆ ಬಟ್ಟೆ ಇಟ್ಟೋಗಿದಂದ್ರೆ ಕೆಲಸ ಎಲ್ಲ ಆಯ್ತು ರೀ. ಅವ್ರು ಬರ್ತಾನೆ ಸುಮ್ಮನೆ ಖಾಲಿ ಕುಂದ್ರ ನೋಡ್ರಿ. ನಾವು ಅಂತ ಬಿಸಿ ಬಿಸಿ ಚಪಾತಿ ಆಮೇಲೆ ಬಟಾಟೆ ಹೋಳಿಗೆ ರೆಡಿ ಆಯ್ತು ರೀ ನೋಡ್ರಿ. ಇವಾಗ ಅಡುಗೆ ಆಯಿತು, ಎಲ್ಲ ಆಯಿತು. ಆಮೇಲೆ ಬಟ್ಟೆ ನೀರ್ನದ ಹಾಕಿಟ್ಟಿನಿ ರೀ. ಬಟ್ಟೆ ನೀರ್ನದ ಹಾಕಿಟ್ಟಿನಿ, ನಳ ಬರ್ನ ಒಗಿಬೇಕಂತೇಳಿ. ನೀರು ಲೇಟಾಗಿ ಬರ್ತಾವಲ್ರಿ, ಅದಕ್ಕಲ್ಲಿಗೆ ಲೇಟಾಗಿ ಒಗಿಬೇಕಂತೇಳಿ ಬಿಟ್ಟಿನಿ ರೀ. ನಾನು ಬಟ್ಟೆ ಆಗ್ಯಾವ, ಬಟ್ಟೆ ಇಷ್ಟು ಒಗಿಬೇಕು. ಆಮೇಲೆ ನೀರು ತುಂಬ್ಕೋಬೇಕು. ಬಾಂಡೆ ಅಂತ ಆಮೇಲೆ ತೆಗ್ತೀನಿ, ಥೋಡೆ ಅದಾವ, ಜಾಸ್ತಿ ಏನಿಲ್ಲ. ಊಟ ಮಾಡಿದೆ, ಎಲ್ಲ ಹಾಕಿದ್ರಿ. ಇವಾಗ ಊಟನೂ ಆಯಿತು. ಆಮೇಲೆ ರಾಯಣ್ಗಳ್ನು ಹೊರಗೆ ಕೂತಾರೆ. ಅವರು ಆಡ್ಲಾಕತ್ತಾರ. ಚಂದನ ಅವ್ರಿಗೆ ಏನು ಮನಸ್ಸೇ ಬರಂಗಿಲ್ಲ ರೀ, ಅಷ್ಟು ಸುಮ್ಮ ಕುಂದ್ರದು ಆಡೋದು. ಆಮೇಲೆ ಹೋಮ್ವರ್ಕ್ ಇಷ್ಟ ಅದಲ್ರಿ, ಹೋಮ್ವರ್ಕ್ನು ಬರ್ದಾನ ರೀ ಅವ. ಇನ್ನೊಂದು ಸ್ವಲ್ಪ ಬರೋದ ಎಲ್ಲ ಇಟ್ಟನ್ರಿ. ಫುಲ್ ಬುಕ್ಕ 1-2-3 ಪೇಜ್ ಬರ್ದಾನ್ರಿ. ಅಕ್ಷರನು ದುಂಡಾಗಿ ಬರ್ದಾನ ಅವನು. ಆಮೇಲೆ ನೀವು ಕಮೆಂಟ್ದಾಗ ಕೇಳಿದ್ರಲ್ರಿ ಮೊನ್ನೆ ಅಂತೇಳಿ, 1-2-3 ದಿನ ಐತೆ, ಇಲ್ಲ 2 ದಿನ ಐತ್ರಿ. ಬೆಂಗಳೂರು ಬಿಟ್ಟು ಇದು ಊರು ಬಿಟ್ಟು ಯಾಕೆ ಬಂದಿರಿ ಅಂತೇಳಿ. ನಾವು ಊರು ಬಿಟ್ಟು ಬಂದೇವಲ್ರಿ, ಇಲ್ಲೇ ಇರ್ಬೇಕಂತೇಳಿ ಬಂದೀವ್ರಿ ನಾವು. ಜಾತ್ರೆ ತನ ಚಂದ ಅದಂತಿ ಅದು ಅಂದ್ರೆ ಇಲ್ಲೇ ಇರ್ತೀವಿ ರೀ. ಅಚಾನಕ ನಮ್ಗೆ ಇಲ್ಲಿ ಇದು ಆಗಲಿಲ್ಲ ಅಂದ್ರೆ ಹೊಳ್ಳಿ ವಾಪಸ್ ಹೋಗ್ತೀವಿ ರೀ ನಾವು. ಅಲ್ಲೇ ದುಡ್ಲಿಯಾಕ ಅಲ್ಲಿ ಏನು ರೀ ತಂದ್ರೆ ನೋಡ್ತೀವಿ. ಅಲ್ಲಿ ತನ ನಮ್ಗೆ ಅಲ್ಲಿ ಖರ್ಚಿಗೆ ರೊಕ್ಕ ಬೇಕಲ್ರಿ. ಊರಾಗ ಕೆಲಸ ಒಂದು ಹತ್ತಂಗಿಲ್ಲ ರೀ. ಅದಕ್ಕಲಾಗ ಅಲ್ಲಿ ಊರಾಗ ಕೆಲಸ ಹತ್ತಲ್ಲ ಅಂತೇಳಿ ನಾವು ಇಲ್ಲಿ ಬಂದೀವಿ ರೀ. ಆಮೇಲೆ ಸಾಲನೂ ಐತ್ರಿ ನಮ್ಗೆ. ಗಾಡಿ ಒಂದು ತೊಗೊಂಡಿವಿ, ಗಾಡಿದು ಕಂತಂದು ಕಟ್ಟಬೇಕಲ್ರಿ. ಗಾಡಿ ಕಂತು ಕಟ್ಟಬೇಕು. ಆಮೇಲೆ ಅಲ್ಲಿ ಸ್ವಲ್ಪ ಸಾಲ ಐತ್ರಿ. ಏನಿಲ್ಲ ಅಂದ್ರೆ 2-1.5 ಲಾಖ ರೂಪಾಯಿ ಸಾಲ ಐತ್ರಿ ನಮ್ಗೂ. ನಾವು ಎಲ್ಲರಂತರ ಸಾಲ ಇರ್ಲಾರ್ದಂಗೆ ಇರ್ತೀರಿ ಅಂತಾರ. ಸಾಲ ಇದ್ದಿದ್ದು ಯಾರಿಗೂ ಗೊತ್ತಾಗಲ್ಲಲ್ರಿ. ಸಾಲ ಅದ ರೀ, ಇಲ್ಲಿ ಯಾಕ ಸಾಲ ಅದ. ಆಮೇಲೆ ಸಾಲ ಅದ ಅಂತೇಳಿ ಯಾರಿಗೆ ಮುಂದೆ ಹೇಳ್ಕೊಬಾರ್ದ್ರಿ. ಅದ್ರ ಕಮೆಂಟ್ದಾಗ ಕೇಳಿರಿ ಅಂತೇಳಿ ನಾನು ಹೇಳಿದ್ರಿ ನಿಮ್ಗೆ. ನಮ್ಮದು ಸಾಲ ಅದ ಅಂತೇಳಿ ಅಲ್ಲಿ ಊರಾಗ ದುಡಿಯೋದಾಗಲ್ಲ ಅಂತೇಳಿ ನಾವು ಇಲ್ಲಿ ಕರ್ಕೊಂಬಂದೀನಿ ರೀ ಮಾಮಾಗ. ಇಲ್ಲೇ ಕೆಲಸ ಇರ್ತಾವ. ಆಮೇಲೆ ಥೋಡೆ ಖರ್ಚಿಗೂ ಆಗ್ತಾವ. ಆಮೇಲೆ ಗಾಡಿ ಒಂದು ಕಂತು ಕಟ್ಟಬೇಕಲ್ರಿ, ಗಾಡಿ ಕಂತನು ಹೋಗ್ತದೆ ಅಂತೇಳಿ ಅವ್ರಿಗೆ ಕರ್ಕೊಂಬಂದಿನಿ. ಕರ್ಕೊಂಬಂದ್ಕೆರೆ ಗಾಡಿ ಕಂತನು ಹೋಗ್ಲಾಗತ್ತದ್ರಿ. ಹಂಗೆ ಇವಾಗ ಒಂದು 3 ಕಂತು ಆಗ್ಯಾವು. ಆಮೇಲೆ 2.5 ವರ್ಷ ತುಂಬಬೇಕಂತ್ರಿ ಗಾಡಿ ಕಂತ. ತಿಂಗಳಿಗೆ 3,300 ರೂಪಾಯಿ ಹೋಗ್ತದೆ ರೀ. ಆಟೋಮೆಟಿಕ್ಲಾಗಿ ಅವ್ರ ಅಕೌಂಟ್ದಾಗ ಕಟ್ ಆಗ್ತಾವೆ ರೀ. ಅಕೌಂಟಿಗೆ ಹಾಕಿದ್ರೆ ಸಾಕು, ತಾನೇ ಕಟ್ ಮಾಡ್ಕೋತಾರಂತ್ರಿ ಅವರು. ಅದಕ್ಕಲಾಗೆ ಗಾಡಿ ಕಂತರ ಹೋಗ್ತದ ನಡಿ ಅಂತೇಳಿ ಮಾವ ಕರ್ಕೊಂಬಂದ್ವಿ. ಇದ್ರ ಕಲೆಗೆ ನಾವು ಊರು ಬಿಟ್ಟು ಬಂದೀವಿ ನೋಡ್ರಿ. ಅಲ್ಲಿ ಅಂದ್ರೆ ರೊಕ್ಕ ಗೊಳೆ ಆಗಲ್ರಿ ಊರಾಗ, ಗೊಳೆನೂ ಹೋಗಲ್ಲ. ಆಮೇಲೆ ಖರ್ಚು ಮನೆಯಾಗಿದ್ರಂದ್ರೆ ಖರ್ಚು ಆಗೇ ಆಗ್ತಾವ್ರಿ. ಇಲ್ಲ ಅಂತಪ್ರಿ ಖರ್ಚುನೂ ಆಗಂಗಿಲ್ಲ. ಆಮೇಲೆ ಮನೆ ಬಾಡಿಗೆ ಇಷ್ಟೇ ತುಂಬ ಬರ್ತದೆ. ಯಾವಾಗಾರ ಒಂದ್ಸಲ ಸಂತಿ ಮಾಡಿದೆ ಅಂದ್ರೆ ಆಯಿತು, ಮತ್ತೇನೋ ಖರ್ಚು ಆಗಂಗಿಲ್ಲ ರೀ. ಯಾಕಂದ್ರೆ ಊರಾಗ ಅಂದ್ರೆ ಭಾಳ ಖರ್ಚು ಆಗ್ತಿದ್ರಿ ನಮಗಂತೂ. ಡೈಲಿ ಇಲ್ಲ ಅಂದ್ರೆ ಒಂದು 200-300 ರೂಪಾಯಿ ಖರ್ಚು ಆಗ್ತಿದ್ರಿ. ಚುಕ್ಕೋಳಿರ್ತಾವ ಹಿಂಗೆ ಅನ್ನೋದು ತರದು ಮಾಡ್ತಿತ್ತು. ಇಲ್ಲಾದ್ರೂ ಅವರು ಅಲ್ಲಿದ್ದು ಹೊರಗಿನ ತೊಗೊಂಬರ್ತಾರ, ಅಷ್ಟಕ್ಕಷ್ಟೇ ಖರ್ಚು ಮಾಡ್ತಾರೆ. ಇಲ್ಲಿ ಜಾಸ್ತಿ ಹೆವಿ ತುಟ್ಟಿ ಅದ ಅಂತೇಳಿ ಖರ್ಚು ಮಾಡಂಗಿಲ್ಲ ರೀ ಅವರು. ಊರಾಗ ಸಸ್ತ ಸಿಗ್ತದೆ ಅನ್ನೋದು ಖರ್ಚು ಮಾಡೋದು. ಮಾಡ್ಲಾರೆ ಖರ್ಚು ಮಾಡೋಣ 300-200 ರೂಪಾಯಿ ಖರ್ಚು ಆಗ್ತೈತೆ ರೀ. ಅದಕ್ಕಲಾಗೆ ನಾವು ಊರು ಬಿಟ್ಟು ಕಾರಣ ಇದೆ ನೋಡ್ರಿ, ಮತ್ತೇನು ಕಾರಣ ಇಲ್ಲ. ಇಲ್ಲಿ ಬಂದ ಬಳಿಕ ಒಂದು ಸ್ವಲ್ಪ ದುಡ್ಡು ಗೋಳೆ ಆತವಂತೆ ಇಲ್ಲಿ ಬಂದೀವಿ. ದುಡ್ಡು ಗೋಳೆ ಆದವು ಅಂದ್ರೆ ಇಲ್ಲೇ ಚಂದ ಅನಿಸ್ತಾ ಇಲ್ಲೇ ಇರ್ತೀವಿ. ಇಲ್ಲ ಇಲ್ಲೂ ಒಂದು ಸ್ವಲ್ಪ ಇದು ಆಗ್ಲಾಗತ್ತಂದ್ರೆ ಊರಾಗ ಎಲ್ಲರೇ ದುಡ್ಯಾಕಂತ ಅಂತ ಹೇಳಿದೇವ್ರಿ ನಮ್ಮ ಮಾಮಗೂ. ಅಂದ್ರೆ ನಮ್ಮ ಮಂದ ಅಣ್ಣಗ್ರಿ ಅವ್ರಿಗೆ ಹೇಳಿದೆವು, ನೋಡ್ತೀನಿ ಅಂತ ಹೇಳ್ಯಾರ ಅವರು. ಎಲ್ಲರೂ ದುಡ್ಲಿಕ್ಕೆ ಹೇಳಿದ್ರಂದ್ರೆ ಆಯ್ತು ರೀ, ಆ ಕಡೆ ಹೋಗ್ಬಿಡ್ತೇವೆ ನಾವು. ದುಡಿಯೋದನ್ನು ಚಂದ ಇರ್ತದೆ ರೀ. ಅದರ ಕಲೆಗೆ ನಾವು ಇದ್ರ ಕಲೆಗೆ ಊರು ಬಿಟ್ಟು ಬಂದೀವಿ ನೋಡ್ರಿ. ನೀವು ಎಲ್ಲರೂ ಕೇಳಿದ್ರಿ ಅಂತ ಹೇಳಿದ್ರೆ ನಾನು ಯಾಕೆ ಬಿಟ್ಟಿರಿ ಊರು ಅಂತೇಳಿ. ಅದಕ್ಕಲಾಗೆ ಇಷ್ಟು ಒಂದು ಸ್ವಲ್ಪ ಸಾಲ ಅದ ಅಂತೇಳಿ ಬಿಟ್ಟಿವ್ರಿ. ನಾವು ಬೇಕಪ್ಲೇನು ಬಿಟ್ಟಿಲ್ಲ. ನಾವು ಆ ಸಲನೂ ಇದೇ ಕಾರಣಕ್ಕಾಗಿ ಬಿಟ್ಟಿದ್ದೆವು. ಅವಾಗ ವಾಸಲ್ದಾಗ ಒಂದು 15-20 ದಿನ ದೌಂತಿಗೆ ಹೋದ್ರು. ಹೋದ್ಬಳಕ ಕಾಲೇ ಸುಡ್ತಲ್ರಿ. ಅದ್ರ ಕಲೆಗೆ ಇವರು ಮತ್ತೆ ಇಲ್ಲಿ ನಿಂದಿರಲಿಲ್ಲ, ವಾಪಸ್ ಹೋದೆವು ಅಂತೇಳಿ ಇದು ಆಗಲಿಲ್ಲ. ಈ ಸಲ ನೋಡಿ ಮಾಡಿ ದೌಂತಿ ಮಾಡ್ಬೇಕಾಗ್ತದ. ಸಲ ಮಾಡ್ಕೊಂಡು ಹೋದೆವು ಅಂದ್ರೆ ರೊಕ್ಕನೂ ಗೊಳಾಗಲ್ಲ, ಏನೂ ಆಗಲ್ರಿ. ಇದಕ್ಕೆ ನೋಡಿರಿ ನಾವು ಊರು ಬಿಡ್ತೀವಿ. ಎಲ್ಲ ಕೆಲಸ ಅಂದ್ರೆ ಎಲ್ಲ ಆಗ್ಯದ. ನಂದ ಬಟ್ಟೆ ಒಗಿಬೇಕು, ನೀರು ಬರ್ಬೇಕಾ, ಬಟ್ಟೆ ಒಗಿತೀನಿ, ಎಲ್ಲ ಒಗಿತೀನಿ. ಇವತ್ತಿನ ಲಾಗ ಇಲ್ಲಿಗೆ ಎಂಡ್ ಮಾಡತ್ತೀನಿ ರೀ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಎಲ್ಲರಿಗೂ ಸಪೋರ್ಟ್ ಮಾಡಿರಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಬಾಯ್.